ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಗೋರ್ಮೆಂಟ್ ಕಾಲೇಜ್ ಮತ್ತು ಪ್ರೈವೇಟ್ ಕಾಲೇಜಸ್ಸು ಯಾವಾಗ ಸ್ಟಾರ್ಟ್ ಆಗ್ತವೆ. ಸೊ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಅವಾಗ ನೀವು ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು, ಮಾಡಿದರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಐತಿ. ಆಲ್ರೆಡಿ ಪೆನಲ್ಟಿ ಇರುತ್ತೆ ಅಂತ ನಿಮಗೆ ಗೊತ್ತೇ ಆದ, ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ನಾಳೆ ಲಾಸ್ಟ್ ಡೇಟು. ಸೊ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಥರ್ಡ್ ರೌಂಡ್ ಅಂದರೆ ಒಂದು ಮೈಂಡಲ್ಲಿ ಇಟ್ಕೊಂಬಿಡ್ರಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಿಮಗೆಲ್ಲರಿಗೂ ಗೊತ್ತೇ ಇರಬೇಕು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು. ಸೊ ಫಸ್ಟು ಏನು ಡಿಸ್ಕಸ್ ಮಾಡೋಣ ಅಂದರೆ ಗೌರ್ಮೆಂಟ್ ಕಾಲೇಜಸ್ ಮತ್ತು ಪ್ರೈವೇಟ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂದರೆ ಯಾರು ಅಡ್ಮಿಷನ್ ಆಗಿದ್ದೀರಾ ಅವರಿಗೆ ಯಾವ ಸ್ಟಾರ್ಟ್ ಆಗ್ತವೆ ಅಂತ ಭಾಳ ಜನ ಕೇಳ್ತಾ ಇದ್ದೀರಿ, ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜಸ್ ಬಗ್ಗೆ ಮಾತಾಡಬೇಕಂದ್ರೆ ಏನಪ್ಪ ಅಂದರೆ ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಎಲ್ಲನೂ ಕೂಡ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ಸ್ಟಾರ್ಟ್ ಆಗುತ್ತೆ. ಒಂದು ಡೇಟ್ ನಿಮ್ಮ ಕಾಲೇಜ್ ಗ್ರೂಪ್ ಅಂತೂ ಮಾಡಿರ್ತಾರೆ. ಆ ಗ್ರೂಪಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಬರಬೇಕು ಅಂತ, ನೀವು ಆಗ ಹೋಗಿ ಸೇರ್ಕೋಬೋದು. ಸೊ ನೆಕ್ಸ್ಟ್ ಪ್ರೈವೇಟ್ ಕಾಲೇಜ್ ಹೆಂಗಪ್ಪ ಅಂದರೆ ನೀವು ಅಡ್ಮಿಷನ್ ಆದಮೇಲೆ ನೆಕ್ಸ್ಟ್ ಡೇ ಕೂಡ ಕರಿಬೋದು, ಅವ್ರು ಹೇಳೋದಕ್ಕಾಗಲ್ಲ, ಹಾಗೆ ಇರ್ತದೆ. ಬಟ್ ಒಂದೊಂದು ಕಾಲೇಜಲ್ಲಿ ಏನಪ್ಪ ಅಂದರೆ ಒಂದೊಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ಗೆ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು ಫಸ್ಟ್ ಹೇಳ್ತೀನಿ ನೋಡಿರಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿ ಹ್ಯಾಂಗೆ ಮಾಡಬೇಕಪ್ಪ ಅಂದರೆ ನಿಮಗೆ ಯಾವ ಕಾಲೇಜಸ್ ಬೇಕೋ, ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಅದನ್ನು ಮಾತ್ರ ಆ್ಯಡ್ ಮಾಡ್ಕೋರಿ. ಅಕಸ್ಮಾತ್ ನಿಮಗೆ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ನನಗೆ ಎಲ್ಲಿ ಸಿಗುತ್ತೆ ನಾನು ಅಲ್ಲಿ ಹೋಗೋಕೆ ರೆಡಿ ಇದ್ದೀನಪ್ಪ ಅಂದರೆ ನೀವು ಕಾನ್ಫಿಡೆನ್ಸ್ ಇದ್ದರೆ ನೀವು ಎಲ್ಲ ಕಾಲೇಜ್ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಕಸ್ಮಾತ್ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಅಲೌಟ್ ಆಗಿ ನೀವು ಅಲ್ಲಿ ಹೋಗೋಕೆ ಇಷ್ಟ ಇಲ್ಲಪ್ಪ ಅಂದರೆ ನೀವು ಅಲ್ಲಿ ಕಾಲೇಜಿಗೆ ಹೋಗಲಿಲ್ಲಪ್ಪ ಅಂದರೆ ನಿಮಗೆ ಪೆನಾಲ್ಟಿ ಖಂಡಿತ ಇದ್ದೇ ಇರುತ್ತೆ. ಸೊ ಏನು ಹೇಳ್ತೀನಪ್ಪ ಅಂದರೆ ನಿಮಗೆ ಯಾವ ಕಾಲೇಜ್ ಇಷ್ಟನೋ, ಯಾವ ಡಿಸ್ಟಿಕ್ಕಲ್ಲಿ ನೀವು ಓದಬೇಕು ಅನ್ಕೋತೀರೋ ಅದನ್ನೇ ಮಾತ್ರ ಆ್ಯಡ್ ಮಾಡಿ. ಅಕಸ್ಮಾತ್ ನಿಮ್ಮ ಮೈಂಡಲ್ಲಿ ಏನಾದರೂ ನಾನು ಎಲ್ಲ ಕಾಲೇಜ್ ಕೂಡ ಆ್ಯಡ್ ಮಾಡ್ತೀನಿ, ನನಗೆ ಎಲ್ಲಿ ಸಿಗುತ್ತೆ ನಾನು ಅಲ್ಲಿ ಹೋಗೋಕೆ ರೆಡಿ, ನನಗೆ ಒಟ್ಟಾರೆ ಗೌರ್ಮೆಂಟ್ ಸೀಟ್ ಬೇಕು ಅಂತ ನಿಮ್ಮ ಒಬ್ಬರೊಬ್ಬರು ಮೈಂಡಲ್ಲಿ ಇದ್ದೇ ಇರ್ತದೆ. ಸೊ ಅಂಥವ್ರು ಏನಪ್ಪ ಅಂದರೆ ನೀವೆಲ್ಲ 538 ಎಷ್ಟೋ ಕಾಲೇಜ್ ಇದ್ದಾವೆ ಗೌರ್ಮೆಂಟ್ ಕಾಲೇಜು ಅವೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ಎಲ್ಲರ ಮೈಂಡಲ್ಲಿ ಒಂದಿರಲಿ, ಫಸ್ಟ್ ಅಲ್ಲಿ 3 ಆಪ್ಷನ್ಸ್ ಬರ್ತಾವೆ. ನಾನು ಮೊದಲೇ ಹೇಳಿದೆ, BSc ನರ್ಸಿಂಗ್ ಗೌರ್ಮೆಂಟು, BSc ನರ್ಸಿಂಗ್ ಪ್ರೈವೇಟು, BSc ನರ್ಸಿಂಗ್ ಮ್ಯಾನೇಜ್ಮೆಂಟು. ಎಲ್ಲರೂ ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ. ಅದೇ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಏನಪ್ಪ ಅಂದರೆ ನೀವು ಜಾಸ್ತಿ ಇವಾಗ ರ್ಯಾಂಕ್ 2 ಲಕ್ಷ ಇರ್ತದೆ, ಅಂಥವ್ರು ಏನು ಮಾಡ್ತೀರಪ್ಪ ಅಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ತೀರಾ, ಓಕೆ ಮಾಡಿರಿ, ಪರವಾಗಿಲ್ಲ, ಅದು ನಿಮಗೆ ಒಳ್ಳೆಯದು. ಬಟ್ ನಾನು ಏನು ಹೇಳ್ತೀನಪ್ಪ ಅಂದರೆ ಯಾರು ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ತಿರಲ್ಲ, ನಿಮ್ಮ ಮೈಂಡಲ್ಲಿ ನೀವು ನನಗೆ ಎಲ್ಲಿ ಸಿಗುತ್ತೆ ನಾನು ಅಲ್ಲಿ ಹೋಗೋಕೆ ರೆಡಿ ಇದ್ದೀನಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿ ಎಲ್ಲ ಕಾಲೇಜ್ ಕೂಡ ಆ್ಯಡ್ ಮಾಡಿರಿ, ನಿಮಗೆ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ಬೋದು. ಅಕಸ್ಮಾತ್ ನೀವು ಆಪ್ಷನ್ ಎಂಟ್ರಿ ಮಾಡಿ ಕೂಡ ಅಲ್ಲಿ ಹೋಗಲಿಲ್ಲಪ್ಪ ಅಂದರೆ ನಿಮಗೆ ಪೆನಾಲ್ಟಿ ಇದ್ದೇ ಇರ್ತದೆ. ಸೊ ಯಾರೂ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ನಾಳೆ ಸಾಯಂಕಾಲ 4 ಗಂಟೆ ಲಾಸ್ಟ್ ಡೇಟ್ ಇದೆ. ಸೊ ಇನ್ನೂ ಯಾರು ರಿಅರೇಂಜು ಡಿಲೇಟ್ ಆಪ್ಷನ್ಸು ಅಥವಾ ಡಿಲೇಟ್ ಮಾಡೋದಾಗಲಿ, ರಿಅರೇಂಜ್ ಮಾಡೋದಾಗಲಿ ಅಥವಾ ಹೊಸ ಕಾಲೇಜ್ ಸೇರಿಸ್ಕೊಳ್ಳೋದಾಗಲಿ ಇನ್ನೂ ಯಾರು ಮಾಡಿಲ್ಲ, ಬೇಗ ಮಾಡ್ಕೊರಿ. ಯಾಕಂದರೆ ಸರ್ವರ್ ಒಂದೊಂದು ಸಲ ಹೇಳೋದಕ್ಕಾಗಲ್ಲ, ಸರ್ವರ್ ಕೂಡ ಬಿಜಿ ಆಗಿಬಿಡ್ತದೆ. ಸೊ ಎಲ್ಲರೂ ಬೇಗ ಮಾಡ್ಕೊರಿ ಆಪ್ಷನ್ ಎಂಟ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಬಿಟ್ಟಿದ್ದಾರೆ, ಎಲ್ಲರೂ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡಿರಿ. ಮೈನಾರಿಟಿ ಲಾಸ್ಟ್ ಡೇಟು 5 ಅಕ್ಟೋಬರ್ ಐತಿ, ಬಟ್ ಅದು ಎಕ್ಸ್ಟೆಂಡ್ ಆಗ್ತದೆ, ಅದ್ರ ಬಗ್ಗೆ ಏನು ವರಿ ಬೇಡ. ಸೊ BCM ಹಾಸ್ಟೆಲ್ ಅಪ್ಲಿಕೇಶನ್ ಆಲ್ರೆಡಿ ಲಾಸ್ಟ್ ಡೇಟ್ 30, ಅದನ್ನು ಓಪನ್ ಆಗೈತೆ, ಅದನ್ನು ಅಪ್ಲೈ ಮಾಡ್ಕೊರಿ. SC/ST ಕೂಡ ಓಪನ್ ಆಗೈತಿ, ಅದನ್ನು ಕೂಡ ಅಪ್ಲೈ ಮಾಡ್ಕೊರಿ, ಪರವಾಗಿಲ್ಲ. ಸೊ ಮೈನಾರಿಟಿದವ್ರು ಏನಪ್ಪ ಅಂದರೆ ಲಾಸ್ಟ್ ಡೇಟ್ 5 ಆದ ಅಂತ ಟೆನ್ಷನ್ ತೊಗೋಬೇಡ್ರಿ, ಅದು ಎಕ್ಸ್ಟೆಂಡ್ ಆಗೇ ಆಗ್ತದೆ. ಯಾಕಂದರೆ ಇನ್ನೂ ಭಾಳ ಜನ ಅಡ್ಮಿಷನ್ ಮಾಡೋರಾದ್ರೆ ಸೊ ಕನ್ಫರ್ಮ್ ಎಕ್ಸ್ಟೆಂಡ್ ಆಗೇ ಆಗ್ತದೆ. ಸೊ ಮತ್ತು ನೆಕ್ಸ್ಟ್ ಅಪ್ಡೇಟ್ ಬಂದರೆ ನಾನು ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.